ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾಭಿವಂದನೆಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಚಾರ ಏನಂದರೆ, ನಾವು ಯಂತ್ರವನ್ನು ಏಕೆ ಕಲಿಯಬೇಕು ಮತ್ತು ಯಂತ್ರ ಕಲಿಯುವ ಆಸಕ್ತಿ ನಿಮಗೂ ಇದೆಯೇ? ಯಂತ್ರಗಳಲ್ಲಿ ಎರಡು ವಿಧ, ಒಂದು ಧಾರಣ ಯಂತ್ರ, ಮತ್ತೊಂದು ಪೂಜನೀಯ ಯಂತ್ರ. ಪೂಜನೀಯ ಯಂತ್ರದಲ್ಲಿ ಶ್ರೀಚಕ್ರ ಯಂತ್ರ, ಮಹಾಲಕ್ಷ್ಮಿ ಯಂತ್ರ, ಕುಬೇರ ಯಂತ್ರ, ಕಾಳಿ ಯಂತ್ರ, ಗಣಪತಿ ಯಂತ್ರಗಳು ಇವೆ. ಧಾರಣ ಯಂತ್ರದಲ್ಲಿ ನವಗ್ರಹ ಯಂತ್ರ ಮತ್ತು ಬಾಲಗ್ರಹ ಯಂತ್ರಗಳು, ಸೌಂದರ್ಯ ಲಹರಿ ಯಂತ್ರಗಳು ಕೂಡ ಇದೆ. ಈ ಯಂತ್ರಗಳನ್ನು ನಾವು ಹೇಗೆ ರಚಿಸಬೇಕು, ಯಾವ್ಯಾವ ಬೀಜಾಕ್ಷರಿ ಮಂತ್ರಗಳನ್ನು ಅದರಲ್ಲಿ ಬರೀಬೇಕು ಮತ್ತು ಅದಕ್ಕೆ ಯಾವ ರೀತಿ ಗಿಡಮೂಲಿಕೆಗಳನ್ನು ಲೇಪನೆ ಮಾಡಬೇಕು ಮತ್ತು ಇದನ್ನು 21 ದಿನ ಯಾವ ಮಂತ್ರದಿಂದ ಅಭಿಮಂತ್ರಿಸಬೇಕು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಗುರುಕುಲದಲ್ಲಿ ನಮಗೆ ಹೇಳಿಕೊಡ್ತಾರೆ. ಇದರಿಂದ ನಾವು ಕಲಿತು ನಾವು ಉಪಯೋಗ ಪಡ್ಕೊಳ್ಬೋದು. ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮದುವೆ ವಿಚಾರಕ್ಕೆ, ಮನೆಯಲ್ಲಿ ಹಣಕಾಸಿನ ತೊಂದರೆಗೆ, ಎಲ್ಲದಕ್ಕೂ ಯಂತ್ರಗಳಲ್ಲಿ ವ್ಯಾಪಾರ ಅಭಿವೃದ್ಧಿಗೆಲ್ಲ ಈ ಯಂತ್ರದಲ್ಲಿ ಉಪಯೋಗ ಪಡ್ಕೊಳ್ಬೋದು. ನಿಮಗೂ ಯಂತ್ರ ಕ್ಲಾಸ್ ಕಲಿಬೇಕು ಅನ್ನೋ ಆಸಕ್ತಿ ಇದ್ದವರು ಶಿವಂ ಗುರುಕುಲಕ್ಕೆ ಭೇಟಿ ನೀಡಿ ನೀವು ಈ ಯಂತ್ರ ರಚನೆನ ಕಲ್ತ್ಕೋಬೋದು. ಇದರಿಂದ ನೀವು ಬಹಳ ಉಪಯೋಗನ ಪಡ್ಕೊಳ್ಬೋದು. ಧನ್ಯವಾದಗಳು.